ಮಳೆ ಬಂದಾಗ ಅದರ ಸೌಂದರ್ಯವನ್ನು ಮಾತ್ರ ನೋಡಬೇಡಿ, ಅದರ ಹಿಂದಿರುವ ರೈತನ ಪರಿಶ್ರಮವನ್ನು ನೆನಪಿಸಿಕೊಳ್ಳಿ. ಒಂದು ಅಕ್ಕಿ ಕಾಳಿನ ಹಿಂದೆ ಒಂದು ಕುಟುಂಬದ ಶ್ರಮ, ಬೆವರು ಮತ್ತು ಪ್ರಾರ್ಥನೆ ಅಡಗಿದೆ. ಆದ್ದರಿಂದ ಅನ್ನವನ್ನು ವ್ಯರ್ಥ ಮಾಡಬೇಡಿ. ನೀರನ್ನು ಉಳಿಸಿ, ಪ್ರಕೃತಿಯನ್ನು ಪ್ರೀತಿಸಿ, ರೈತನನ್ನು ಗೌರವಿಸಿ. ಇದೇ ನಮ್ಮ ಬದುಕಿನ ನಿಜವಾದ ಪಾಠ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ರೈತರು, ಪ್ರಕೃತಿ ಪ್ರೇಮಿಗಳು ಮತ್ತು ಪ್ರತಿಯೊಬ್ಬರಿಗೂ ಸಂಬಂಧಿಸಿದ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಅದು ಎಲ್ ನೀನೋ ಎಂಬ ಹವಾಮಾನ ವಿದ್ಯಮಾನ. ಇದರ ಪರಿಣಾಮವಾಗಿ ಮಳೆಯ ಪ್ರಮಾಣ, ಕೃಷಿ, ಪರಿಸರ ಮತ್ತು ನಮ್ಮ ದೈನಂದಿನ ಜೀವನದ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಎಲ್ ನೀನೋ ಎಂದರೇನು? ಎಲ್ ನೀನೋ ಎಂಬುದು ಪ್ರಶಾಂತ ಮಹಾಸಾಗರದ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಸಮುದ್ರದ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಯಾಗುವ ಒಂದು ನೈಸರ್ಗಿಕ ಹವಾಮಾನ ಪ್ರಕ್ರಿಯೆ. ಇದು ಜಗತ್ತಿನ ವಿವಿಧ ಭಾಗಗಳ ಹವಾಮಾನದಲ್ಲಿ ಬದಲಾವಣೆ ಉಂಟುಮಾಡುತ್ತದೆ. ಭಾರತದಲ್ಲಿಯೂ ಇದರ ಪ್ರಭಾವ ಕಂಡುಬರುತ್ತದೆ. ಕೆಲವು ವರ್ಷಗಳಲ್ಲಿ ಮಳೆ ಕಡಿಮೆಯಾಗಬಹುದು, ಕೆಲವು ಪ್ರದೇಶಗಳಲ್ಲಿ ಅತಿಯಾದ ಮಳೆಯೂ ಸುರಬಹುದು. ಮಳೆ ಎನ್ನುವುದು ರೈತನ ಜೀವನಾಡಿ. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಬಂದರೆ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಆದರೆ ಮಳೆ ವಿಳಂಬವಾದರೆ ಅಥವಾ ಒಂದೇ ಬಾರಿ ಅತಿಯಾಗಿ ಸುರಿದರೆ ರೈತರ ಪರಿಶ್ರಮಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ. ಬಿತ್ತನೆ ಮಾಡಿದ ಬೀಜಗಳು ಕೊಚ್ಚಿ ಹೋಗಬಹುದು, ಹೊಲಗಳಲ್ಲಿ ನೀರು ನಿಂತು ಬೆಳೆಗಳು ಹಾಳಾಗಬಹುದು. ಈಗಾಗಲೇ 45 ದಿನದ ಬೆಳೆ ಆದರೂ ಕೂಡ ಒಂದು ಮಳೆ ಬೀಳದೆ ನಮ್ಮ ಈ ಹೊಲದಲ್ಲಿ ಏನು ಎಡಿ ಹೊಡಿತಾ ಇದೆಯಲ್ಲ, ಕಾಣ್ತಾ ಇದೆಯಲ್ಲ, ಅಲ್ಲೊಂದು ಇಲ್ಲೊಂದು ನಾಟಿ ಮಳೆ ಇಲ್ಲದೆ ಈ ರೀತಿಯಾಗಿ ಆಗಿದೆ. ಮತ್ತೆ ವಿಷಯಕ್ಕೆ ಬರೋಣ. ಇತ್ತೀಚಿನ ವರ್ಷಗಳಲ್ಲಿ ನಾವು ಮಳೆಯ ಸ್ವಭಾವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡುತ್ತಿದ್ದೇವೆ. ಹಿಂದೆ 4 ಅಥವಾ 5 ತಿಂಗಳು ಸಮತೋಲನವಾಗಿ ಮಳೆ ಬರುತ್ತಿತ್ತು. ಆದರೆ ಈಗ ಕೆಲವು ದಿನಗಳಲ್ಲಿ ಭಾರೀ ಮಳೆ ಆಗುತ್ತದೆ, ನಂತರ ಹಲವಾರು ದಿನ ಮಳೆಯೇ ಇಲ್ಲ. ಈ ರೀತಿಯ ಅಸಮತೋಲನ ಕೃಷಿಗೆ ದೊಡ್ಡ ಸವಾಲಾಗಿದೆ. ಅತಿಯಾದ ಮಳೆಯ ಪರಿಣಾಮ ಕೇವಲ ಕೃಷಿಯಲ್ಲ, ರಸ್ತೆಗಳು ಹಾಳಾಗುತ್ತವೆ, ಶೀತಯುಗಗಳು ಕುಸಿಯಬಹುದು, ಮನೆಗಳಿಗೆ ನೀರು ನುಗ್ಗಬಹುದು, ವಿದ್ಯುತ್ ವ್ಯತ್ಯಯ ಉಂಟಾಗಬಹುದು. ಗುಡ್ಡ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಜನರ ದೈನಂದಿನ ಜೀವನ ಅಸ್ತವ್ಯಸ್ತವಾಗುತ್ತದೆ. ಆದರೆ ಮಳೆಯು ಸಂಪೂರ್ಣವಾಗಿ ಕೆಟ್ಟದ್ದೇ ಅಲ್ಲ. ಉತ್ತಮ ಮಳೆಯಾದರೆ ಕೆರೆಗಳು, ಕಟ್ಟೆಗಳು, ನದಿಗಳು ತುಂಬುತ್ತವೆ, ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ, ಕುಡಿಯುವ ನೀರಿನ ಸಮಸ್ಯೆ ಕಡಿಮೆಯಾಗುತ್ತದೆ, ಕಾಡುಗಳು ಹಸಿರಾಗುತ್ತವೆ, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀರು ಲಭ್ಯವಾಗುತ್ತದೆ. ಆದ್ದರಿಂದ ಮಳೆ ಒಂದು ವರವೂ ಹೌದು, ಆದರೆ ಅದು ಸಮತೋಲನದಲ್ಲಿದ್ದಾಗ ಮಾತ್ರ. ಎಲ್ ನೀನೋ ಪರಿಣಾಮವನ್ನು ನಾವು ತಡೆಯಲು ಸಾಧ್ಯವಿಲ್ಲ, ಆದರೆ ಅದರ ಪರಿಣಾಮವನ್ನು ಕಡಿಮೆ ಮಾಡಬಹುದು. ರೈತರು ಹವಾಮಾನ ಮುನ್ಸೂಚನೆಗಳನ್ನು ಗಮನಿಸಿ ಬೆಳೆಗಳನ್ನು ಆಯ್ಕೆ ಮಾಡಬಹುದು, ನೀರಿನ ಸಂರಕ್ಷಣೆ ಮಾಡಬಹುದು. ಮಳೆ ನೀರು ಸಂಗ್ರಹಣೆ, ಹಳ್ಳಕೊಳ್ಳಗಳ ಅಭಿವೃದ್ಧಿ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಷ್ಟವನ್ನು ಕಡಿಮೆ ಮಾಡಬಹುದು. ನಾವು ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಹೆಚ್ಚು ಮರಗಳನ್ನು ನೆಡಬೇಕು, ಅರಣ್ಯ ನಾಶವನ್ನು ತಡೆಯಬೇಕು, ಮಳೆ ನೀರನ್ನು ವ್ಯರ್ಥ ಮಾಡದೆ ಸಂಗ್ರಹಿಸಬೇಕು. ಪ್ರಕೃತಿಯನ್ನು ಗೌರವಿಸಿದರೆ ಪ್ರಕೃತಿಯು ನಮ್ಮನ್ನು ಕಾಪಾಡುತ್ತದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಭಾಗವಾಗುತ್ತಿವೆ. ಆದ್ದರಿಂದ ಭಯಪಡುವ ಬದಲು ಜಾಗೃತರಾಗಬೇಕು. ವಿಜ್ಞಾನ ನೀಡುವ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ರೈತರಿಗೆ ಸಹಾಯವಾಗುವ ಹೊಸ ತಂತ್ರಜ್ಞಾನಗಳನ್ನು ಬಳಸಬೇಕು. ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಬೇಕು. ಕೊನೆಯದಾಗಿ ಒಂದು ಮಾತು: ಮಳೆ ನಮ್ಮ ಜೀವನದ ಆಶೀರ್ವಾದ. ಆದರೆ ಅತಿಯಾದ ಮಳೆಯಾಗಲಿ ಅಥವಾ ಮಳೆಯ ಕೊರತೆಯಾಗಲಿ ಎರಡೂ ಸವಾಲುಗಳೇ. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕುವುದು ನಮ್ಮೆಲ್ಲರ ಜವಾಬ್ದಾರಿ. ನೀರನ್ನು ಉಳಿಸೋಣ, ಮರಗಳನ್ನು ಬೆಳೆಸೋಣ, ಪರಿಸರವನ್ನು ರಕ್ಷಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಂಥ ಕೃಷಿ, ಹವಾಮಾನ ಮತ್ತು ಗ್ರಾಮೀಣ ಜೀವನಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳನ್ನು ನಾನು ಮುಂದೆ ನಿಮಗೆ ಹೇಳುತ್ತಾ ಹೋಗುತ್ತೇನೆ. ಹವಾಮಾನ ಬದಲಾವಣೆ ಮತ್ತು ಎಲ್ ನೀನೋ ಎರಡೂ ಸೇರಿ ಮಳೆಯ ಮಾದರಿಯನ್ನು ಬದಲಾಯಿಸುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಆದ್ದರಿಂದ ಹಳೆಯ ಅನುಭವವನ್ನು ಮಾತ್ರ ನಂಬಿ ಕೃಷಿ ಮಾಡುವುದಕ್ಕಿಂತ ಹವಾಮಾನ ಮುನ್ಸೂಚನೆಗಳನ್ನು ಗಮನಿಸಿ ಕೃಷಿ ಮಾಡುವುದು ಈಗ ಅತ್ಯಗತ್ಯವಾಗಿದೆ. ರೈತರು ಏನು ಮಾಡಬೇಕು? ಮಳೆ ನೀರು ಸಂಗ್ರಹಣೆ, ಹನಿ ನೀರಾವರಿ, ಕಡಿಮೆ ನೀರು ಬೇಕಾಗುವ ಬೆಳೆಗಳ ಆಯ್ಕೆ, ಬೆಳೆ ವಿಮೆ ಮತ್ತು ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಕೃಷಿ ಇಲಾಖೆಯ ಸಲಹೆಗಳನ್ನು ಅನುಸರಿಸುವುದರಿಂದ ನಷ್ಟವನ್ನು ಕಡಿಮೆ ಮಾಡಬಹುದು. ನಾವು ಸಾಮಾನ್ಯ ನಾಗರಿಕರಾಗಿಯೂ ಜವಾಬ್ದಾರಿ ಹೊಂದಿದ್ದೇವೆ. ಮರಗಳನ್ನು ನೆಡುವುದು, ಕೆರೆಕಟ್ಟೆಗಳನ್ನು ಸಂರಕ್ಷಿಸುವುದು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನೀರಿನ ಮೂಲಗಳಿಗೆ ಹಾಕದಿರುವುದು, ಮಳೆ ನೀರನ್ನು ಸಂಗ್ರಹಿಸುವುದು ನಮ್ಮ ಮುಂದಿನ ಪೀಳಿಗೆಗೆ ನೀಡುವ ದೊಡ್ಡ ಕೊಡುಗೆ.
ಪ್ರಕೃತಿ ಯಾವಾಗಲೂ ನಮಗೆ ಒಂದು ಸಂದೇಶ ನೀಡುತ್ತದೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿಯ ಸಮತೋಲನವನ್ನು ಕಾಪಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ, ಉತ್ತಮ ಕೃಷಿ ಮತ್ತು ಉತ್ತಮ ಜೀವನ ಸಾಧ್ಯ. ಕೊನೆಯದಾಗಿ, ರೈತನನ್ನು ಉಳಿಸುವುದು ಎಂದರೆ ದೇಶವನ್ನು ಉಳಿಸುವುದು. ರೈತನ ನಗು ನಮ್ಮೆಲ್ಲರ ಸಂತೋಷ. ಮಳೆ ದೇವರ ವರವಾಗಲಿ, ಆದರೆ ಅದನ್ನು ಸಮರ್ಥವಾಗಿ ಬಳಸುವುದು ನಮ್ಮ ಕರ್ತವ್ಯವಾಗಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಕೃಷಿ, ಮಳೆ ಹಾಗೂ ಗ್ರಾಮೀಣ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ ನನ್ನ ಈ ಫೇಸ್ಬುಕ್ ಪೇಜನ್ನು ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
la